ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ನಾವೇನಾದರೂ ಮನೆಯಲ್ಲಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಮನೆಯಲ್ಲಿ ಬಾಳೆಹಣ್ಣು ಇದ್ದರೆ ನೋಡಿ, ಸುಲಭವಾಗಿ ನಮಗೆ ಬಾಳೆಹಣ್ಣಿನ ಹಲ್ವ ಮಾಡ್ಬೋದು. ತುಂಬ ಸಿಂಪಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ನಾವು ಬಾಳೆಹಣ್ಣಿನ ಹಲ್ವ ಮಾಡುವ. ಈಗ ನಾನೊಂದು 12 ಹಣ್ಣಾದಂತಹ ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ. ತುಂಬ ಹಣ್ಣಾಗಿರಬೇಕು. ಅದು ಯಾವ ಬಾಳೆಹಣ್ಣು ಬೇಕಿದ್ದರೂ ತಗೊಳ್ಬೋದು. ಅದನ್ನು ನೀಟಾಗಿ ಕಟ್ ಮಾಡಿ ಈಗ ಮಿಕ್ಸಿಗೆ ಹಾಕಿ ನಾವು ಇದರದ್ದು ಪೇಸ್ಟ್ ರೆಡಿ ಮಾಡಿಕೊಂಡು ಬರಬೇಕೀಗ. ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿದ್ದರೆ ಚೆನ್ನಾಗಿರ್ತದೆ. ಮತ್ತು ನೀರೇನು ಹಾಕಲಿಕ್ಕಿಲ್ಲ ಈ ಪೇಸ್ಟಿಗೆ. ಹಾಗೆಯೇ ನಾವು ರುಬ್ಬಿಕೊಂಡು ಬರಬೇಕು, ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ನೋಡಿ, ಈಗ ರುಬ್ಬಿಕೊಂಡು ಬಂದಿದ್ದೇನೆ. ನೋಡಿ, ಇಷ್ಟು ಪೇಸ್ಟ್ ಬಂದರೆ ಸಾಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ನಾವೀಗ ಇದಕ್ಕೆ ನೋಡಿ 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಈ ಬೆಲ್ಲವನ್ನು ಸ್ವಲ್ಪ ನೀರು ಮಾಡಿ ಅದನ್ನು ಸೋಸಿಕೊಳ್ಬೇಕು. ಚೆನ್ನಾಗಿರೋ ಬೆಲ್ಲ ಆದರೆ ಹಾಗೆಯೇ ಹಾಕ್ಕೊಳ್ಬೋದು. ಈಗ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಇದನ್ನು ನಾನು ಸೋಸಿಕೊಳ್ತೇನೆ. ಇದಕ್ಕೆ ಇದು ಬೆಲ್ಲ ಕರಗಿದರೆ ಸಾಕು, ಏನು ಪಾಕ ಏನು ಬರೋದು ಬೇಡ. ಈಗ ನೋಡಿ, ಒಂದು ಫ್ಯಾನ್ ತಗೊಳ್ಳುವ. ಅದಕ್ಕೆ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಒಂದು 3 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತೇನೆ. ಇದಕ್ಕೆ ಈಗ ನಾವು ಗೋಡಂಬಿಯನ್ನು ಹಾಕುವ. ಗೋಡಂಬಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ತುಪ್ಪದಲ್ಲೇ. ನೋಡಿ, ಈಗ ಗೋಡಂಬಿ ಫ್ರೈ ಆಗಿದೆ. ಈ ಗೋಡಂಬಿಯನ್ನು ತೆಗೆಯುವ. ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾವು ಈ ಬನಾನದ ಪೇಸ್ಟನ್ನು ಹಾಕಿಕೊಳ್ಳುವ. ಅದಕ್ಕೇ ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬಂದ ಬಾಳೆಹಣ್ಣಿನ ಪೇಸ್ಟನ್ನು ಅದೇ ಪ್ಯಾನಿಗೆ ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ತುಪ್ಪದಲ್ಲೇ. ಅಂದರೆ ಅದರದ್ದೊಂದು ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಅಷ್ಟೇ, ಹಸಿ ವಾಸನೆ ಹೋಗ್ತದೆ ಬಾಳೆಹಣ್ಣಿನದ್ದು. ಈಗ ನೋಡಿ, ಇಷ್ಟು ಫ್ರೈ ಆಗ್ತಾ ಬಂತು. ಈಗ ನಾವು ನೀರು ಮಾಡಿಕೊಂಡಂತಹ ಈ ಬೆಲ್ಲವನ್ನು ಇದಕ್ಕೆ ಸೋಸಿಕೊಳ್ಳುವ. ಈಗ ಈ ಥರ ಏನಾದರೂ ಕಸ ಎಲ್ಲ ಇದ್ದರೆ ನಮಗೆ ಇದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೆ ನೋಡಿ, ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಮಾತ್ರ ನಮಗೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ಇದು ಅಂದರೆ ಚೆನ್ನಾಗಿ ನೋಡಿ, ಈಗ ಸ್ವಲ್ಪ ಡ್ರೈ ಆಗ್ತದೆ ಅಂತ ಅನ್ನಿಸುವಾಗ ನಾವು ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕಿಕೊಂಡು ಹೋಗಬೇಕು. ನೋಡಿ, ಈಗ 1 ಸ್ಪೂನ್ ತುಪ್ಪ ಹಾಕಿದ್ದೇನೆ. ಅದು ಡ್ರೈ ಅನ್ನಿಸುವಾಗ ನಾವು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾ ನಾವು ಕಲಿಸ್ತಾ ಹೋಗಬೇಕು. ನೋಡಿ, ಮಧ್ಯೆಗೆ ತುಪ್ಪ ಹಾಕಿಕೊಂಡು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇದೊಂದು ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ಆಮೇಲೆ ಕೊನೆಗೆ ನಮಗೆ ಅಲ್ಲಿ ಪ್ಯಾನಿಗೆ ತುಪ್ಪ ಬಿಡ್ತಾ ಅಂತ ಅನಿಸುವಾಗ ತುಪ್ಪ ಹಾಕೋದನ್ನು ನಿಲ್ಲಿಸಬೇಕಾಗ್ತದೆ ನಾವು. ಈಗ ನೋಡಿ, ಬಾಳೆಹಣ್ಣಿನ ಕಲರೆಲ್ಲ ಚೇಂಜ್ ಆಗ್ತಾ ಬಂದಿದೆ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದನ್ನು ಸಿಮ್ಮಲ್ಲೇ ಇರಬೇಕು, ಜಾಸ್ತಿ ಉರಿ ಇರಬಾರ್ದು ಇದಕ್ಕೆ. ಈಗ ನೋಡಿ, ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಅದು ಡ್ರೈ ಅನ್ನಿಸುವಾಗ ಮತ್ತೆ ತುಪ್ಪ ಹಾಕ್ತಾ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಕೈ ಇರ್ತಾ ಇರಬೇಕು. ನೋಡಿ, ಇವಾಗ ನಾವು ಮೊದಲೇ ಫ್ರೈ ಮಾಡಿಕೊಂಡಿದ್ದಂಥ ಗೋಡಂಬಿಯನ್ನು ಹಾಕೋಣ. ಈ ಗೋಡಂಬಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಕಂಪ್ಲೀಟಾಗಿ ಇದರ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದು ಬಾಣಲೆಯಿಂದ ಬಿಡ್ತಾ ಉಂಟು ನೋಡಿ. ಈಗ ಒಂದು ಹದಕ್ಕೆ ಬಂದಿದೆ ಇದು.
ನೋಡಿ ಈಗ ರೆಡಿ ಆಗ್ತಾ ಬಂತು. ನೋಡಿ ಈಗ ನೀಟಾಗಿ ರೆಡಿಯಾಗಿದೆ. ಇದು ಇಷ್ಟಾದರೆ ಸಾಕು. ಇದನ್ನೊಂದು ತುಪ್ಪ ಸವರಿದ ತಟ್ಟೆಗೆ ಹಾಕಿಕೊಳ್ಳುವ. ಇದು ಚೆನ್ನಾಗಿ ಆರಬೇಕು. ಚೆನ್ನಾಗಿ ಆರಿದ ಮೇಲೆ ಇದನ್ನು ಪೀಸ್ ಮಾಡಿ ಕಟ್ ಮಾಡಲಿಕ್ಕಾಗುತ್ತೆ. ಈ ಥರ ನಮಗೆ ಸುಲಭವಾಗಿ ಮನೆಯಲ್ಲೇ ಬಾಳೆಹಣ್ಣು ಇದ್ದರೆ ಬಾಳೆಹಣ್ಣಿನ ಹಲ್ವವನ್ನು ರೆಡಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.